ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸ್ಕಿಪ್ ಮಾಡದೆ ಫುಲ್ನ ನೋಡಿ ಅಂತ ಹೇಳ್ತಾ, ನನ್ನ ತಮ್ಲೈನ್ ನೋಡಿದ್ದೀರಾ ನೀವು. ದೇವ್ರ ಮುಂದೆ ನಾವೆಲ್ಲ ಯಾರು ಅಂತ ಮಾತು ಯಾಕೆ ಅಂತ ಅಂದರೆ, ನಾವೆಲ್ಲ ಹಾಗೆ ದೊಡ್ಡವರಾದಮೇಲೆ ಜವಾಬ್ದಾರಿ ಮಕ್ಕಳು ಅಂತ ನಮ್ಮ ಹೆಗಲ ಮೇಲೆ ಬಿದ್ದ ಮೇಲೆ ಇದು ಹಿಂಗಾಗ್ಬಿಡ್ಬೇಕು, ಇದು ಹಿಂಗಾಗ್ಬಿಡುತ್ತೆ, ಅದು ಹಂಗಾಗ್ಬಿಡುತ್ತೆ, ಈಗಲೇ ತೊಗೊಬಿಡ್ಬೇಕು, ಇದನ್ನು ಈಗಲೇ ತೊಗೊಂಡು ಇಟ್ಕೋಬೇಕು, ನಮ್ಗೆ ಇಷ್ಟು ಬೇಕು, ನಮ್ಗೆ ಅಷ್ಟು ಬೇಕು, ಅದು ಬೇಕು, ಇದು ಬೇಕು, ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ತೀವಿ. ಮತ್ತು ಮುಂದೆ ಹಿಂಗಾಗುತ್ತೇನೋ ಅಥವಾ ಮುಂದಕ್ಕೆ ಹಿಂಗೆ ಮಾಡಿಡಬೇಕು ಅಥವಾ ಇವಾಗ ಹೀಗೆ ಹಾಗೆ ಅಂತ ಏನೇನೋ ಯೋಚನೆ ಮಾಡ್ತೀವಿ ಸ್ನೇಹಿತರೆ ನಾವು. ಆದರೆ ದೇವ್ರ ಮುಂದೆ ನಾವೆಲ್ಲ ಯಾರಲ್ವ. ನಾವು ಏನೇ ಯೋಚನೆ ಮಾಡಿದ್ರು, ಏನೇ ಥಿಂಕಿಂಗ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನೇ ಮಾಡಬೇಕು, ಹಿಂಗೆ ಮಾಡಬೇಕು, ಇದನ್ನೇ ತೊಗೋಬೇಕು, ಇವಾಗ ಇಷ್ಟಿದೆ ಅವಾಗ ಅಷ್ಟು ಮಾಡಬೇಕು ಅಂತ ಪ್ರತಿಯೊಂದು ಯಾವುದೇ ಒಂದು ಹೋಗಲಿ, ಒಂದು ಬಟ್ಟೆ ವಿಷಯ ಬರಲಿ, ಒಂದು ಜ್ಯುವೆಲ್ಲರಿ, ಒಂದು ಪ್ರಾಪರ್ಟಿ, ಒಂದು ದುಡ್ಡು, ಏನೇ ಬರಲಿ ಬೆನ್ನ ಮೇಲೆ ಜವಾಬ್ದಾರಿ, ಮದುವೆ ಸಂಸಾರ ಜವಾಬ್ದಾರಿ ಅಂತ ಹೆಗಲ ಮೇಲೆ ಬಿದ್ದ ಮೇಲೆ ಮತ್ತು ಮಕ್ಕಳು ಎಜುಕೇಷನ್, ಮುಂದೆ ನಮ್ಮ ಜೀವನ ಈಗಲೇ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಮುಂದೆ ಏನಾಗುತ್ತೋ ಅಂತ ತುಂಬ ಯೋಚನೆ ಮಾಡ್ತೀವಿ, ತಲೆ ಕೆಡಿಸ್ಕೊತೀವಿ. ಆದರೆ ದೇವ್ರ ಮುಂದೆ ನಾವೆಲ್ಲ ಯಾರು ಹೇಳ್ರಿ, ನಮ್ಮದೇ ಒಂದು ಲೆಕ್ಕಾಚಾರಗಳಾದರೆ ದೇವರು ಒಂದು ಲೆಕ್ಕ ಇಟ್ಕೊಂಡಿರ್ತಾರೆ. ನಾವು ಅಂದ್ಕೊಳ್ಳೋದೇ ಒಂದು, ಆದರೆ ಆಗೋದೇ ಒಂದು. ಅದಕ್ಕೆ ಯಾವುದು ಮನುಷ್ಯರು ನಾವುಗಳು ಏನು ಅಂದ್ಕೊಳ್ಳಿ, ಲೈಫ್ನ ಈಸಿಯಾಗಿ ತೊಗೋಬೇಕು ಅಂದರೆ, ನೆಮ್ಮದಿಯಾಗಿರಬೇಕು ಅಂದರೆ ಜೀವನದಲ್ಲಿ ಏನೋ ಮುಂದಕ್ಕೆ ನಾವು ಜಾಸ್ತಿ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು, ಯೋಚನೆ ಮಾಡಬಾರ್ದು. ಬಂದಿದ್ದು ಬರಲಿ, ಆಗಿದ್ದಾಗಲಿ ದೇವರಿದ್ದಾನೆ ಅಂದ್ಕೊಂಡು ಹೋದರೆ ತುಂಬ ಜೀವನವೂ ತುಂಬ ಈಸಿ ಆಗುತ್ತೆ, ಕಷ್ಟನೂ ಅನಿಸಲ್ಲ. ನಾವು ಇವಾಗಲೇ ಇಷ್ಟು ತೊಗೋಬೇಕು, ಅಷ್ಟು ತೊಗೋಬೇಕು, ಅದನ್ನ ಇಟ್ಕೋಬೇಕು, ಇದನ್ನ ಇಟ್ಕೋಬೇಕು, ಇವಾಗಲೇ ತೊಗೊಬಿಡಬೇಕು, ಇವಾಗಿದ್ದೀವಿ ನಾಳೆ ಏನಾಗ್ತೀವೋ ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಮ್ಮದು ಒಂದು ಲೆಕ್ಕಾಚಾರ ಆದರೆ ದೇವ್ರದ್ದೊಂದು ಲೆಕ್ಕಾಚಾರ ಆಗಿರುತ್ತೆ. ಹಂಗಾಗಿ ಯಾವುದಕ್ಕೂ ಯೋಚನೆ ಮಾಡೋದು, ಇವತ್ತಿದ್ದೀವ ನೆಮ್ಮದಿಯಾಗಿ ತಿಂತೀವ, ಓಡಾಡ್ತೀವ, ಒಳ್ಳೆ ಯೋಚನೆ ಮಾಡ್ತೀವ, ಒಳ್ಳೆ ಕೆಲಸ ಮಾಡ್ತೀವ ಅಷ್ಟೇ, ನಾಳೆ ಇದು ನಮ್ಗೆ ಯಾಕಲ್ವ ಅಂತ ಅಂದ್ಕೊಂಡು ಹೋಗ್ಬೇಕು. ಇದೇ ನನ್ನ ಮಾತಿನ ಅನಿಸಿಕೆ. ಇವತ್ತು ನನ್ನ ಅನಿಸಿಕೆ ಇದು. ನಾನು ಸುಮಾರು ಮಾಡಿದ್ದೀನಿ. ನಾವೇನೇನೋ ಯೋಚನೆ ಮಾಡಿಕೊಂಡು ಇದಂಗೆ ಆಗ್ಬಿಡುತ್ತೆ, ಅದಂಗಾಗುತ್ತೆ, ನಾಳೆ ತೊಗೋಬೇಕು ಅಂದ್ಕೊಂಡಿರ್ತೀವಿ. ಅದು ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ಅದೇ ನಮ್ಮ ಲೆಕ್ಕಾಚಾರ ಒಂದಿದ್ರೆ ದೇವ್ರದ್ದೇ ಒಂದು ಲೆಕ್ಕಾಚಾರ ಇರುತ್ತೆ. ಯಾವ ಟೈಮ್ಗೆ ನಮಗೆ ಏನಾಗಬೇಕು, ಏನು ಕೊಡಬೇಕು, ಏನು ಕೊಡಬಾರ್ದು ಎಲ್ಲ ದೇವ್ರ ಲೆಕ್ಕದಲ್ಲಿರುತ್ತೆ. ಸೊ ಹಂಗಾಗಿ ನಾವು ಬಂದಿದ್ದ ದಿನ ಖುಷಿಯಾಗಿ ಸ್ವೀಕರಿಸ್ತಾ ಆರೋಗ್ಯವಾಗಿ ದೇವ್ರನ್ನ ನೆನಪು ಮಾಡಿಕೊಂಡು ಆ ದಿನನ ಕಳೆಯೋಕ್ಕೆ ಮುಂದೆ ಹೋಗಬೇಕು, ಕಳಿಬೇಕು. ಆ ದಿನನ ಆರೋಗ್ಯವಾಗಿ ನೆಮ್ಮದಿಯಾಗಿ ಕಳಿಬೇಕು, ಖುಷಿಯಾಗಿ. ಯಾರು ಕೆಟ್ಟದ್ದು ಬಯಸದೆ, ಯಾವುದು ಕೆಟ್ಟದ್ದು ಯೋಚನೆ ಮಾಡದೆ, ನಾವು ಒಬ್ರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಬಾರ್ದು, ಕೆಟ್ಟದ್ದು ಬಯಸಬಾರ್ದು. ದೇವ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ಇದು ನನ್ನ ಅನಿಸಿಕೆ. ನಮ್ಮ ಯೋಚನೆಗಳು ಯಾವ ಥರ ಇರುತ್ತೆ, ನಮ್ಮ ಕಣ್ಮುಂದೆನೂ ಅದೇ ಥರ ನಡೆಯುತ್ತೆ, ಅದೇ ಕಾಣಿಸುತ್ತೆ. ಹಾಗಾಗಿ ಎಲ್ಲರೂ ಒಳ್ಳೆಯದನ್ನೇ ಯೋಚನೆ ಮಾಡೋಣ, ಒಳ್ಳೆಯ ಕೆಲಸಗಳನ್ನು ಮಾಡೋಣ, ಯಾವಾಗಲೂ ದೇವ್ರನ್ನ ನೆನೆಸ್ಕೊಳ್ಳೋಣ. ಪ್ರತಿಯೊಂದು ಕೆಲಸಗಳಲ್ಲೂ, ಒಳ್ಳೆಯ ಕೆಲಸಗಳಲ್ಲಿ, ಒಳ್ಳೆಯ ಯೋಚನೆಯಲ್ಲೂ ದೇವ್ರು ನಮ್ಮ ಜೊತೆಗಿರ್ತಾರೆ. ನಾವು ಯಾವ ರೀತಿ ತಲೆಗೆ ತಗೊಳ್ತೀವಿ ಒಳ್ಳೆಯದಾಗಿ, ಅದೇ ಥರ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ